ವೆದರ್ ತುಂಬ ಚೆನ್ನಾಗಿದೆ ಅಲ್ವಾ? ಗಾಳಿ, ಫ್ರೆಶ್ ಏರು ಚೆನ್ನಾಗಿರುತ್ತೆ. ನೀವು ಮೊದಲಿಂದನೂ ಹೀಗೇನಾ? ಅಂದರೆ ಐ ಮೀನ್ ಈ ಥರ ಬ್ಯಾಲ್ಕನಿಯಲ್ಲಿ ನಿಂತ್ಕೊಳ್ಳೋದು ನಿಮಗೆ ತುಂಬ ಇಷ್ಟನಾ? ಯಾರಿಗೂ ಇಷ್ಟ ಆಗಲ್ಲ ಹೇಳಿ? ಎಲ್ಲರಿಗೂ ಇಷ್ಟ ಆಗುತ್ತೆ. ನನಗೂ ಭಾಳ ಇಷ್ಟ. ವೆದರ್ ಚೆನ್ನಾಗಿದ್ದಾಗ ಬ್ಯಾಲ್ಕನಿಯಲ್ಲಿ ಚೇರ್ ಹಾಕ್ಕೊಂಡು ಸುಮ್ಮನೆ ಆಕಾಶ ನೋಡ್ಕೊಂಡು ಎಷ್ಟೊತ್ತು ಬೇಕಾದ್ರೂ ಕೂತಿರ್ತೀನಿ. ಒಂಥರ ಮಿನಿ ಸ್ವರ್ಗ ಇದ್ದಂಗಿರುತ್ತೆ. ಬ್ಯಾಲ್ಕನಿಯಿಂದ ಸುತ್ತಮುತ್ತ ನೋಡ್ತಾ ಇದ್ರೆ ಎಲ್ಲಾನು ಸುಂದರವಾಗಿ ಕಾಣುತ್ತೆ. ಈ ಬ್ಯಾಲ್ಕನಿ ಮನಸ್ಸಿಗೆ ತುಂಬಾ ಹತ್ರ ಅನ್ಸುತ್ತೆ ಅಲ್ವಾ? ನೀವು ನಿಮ್ಮ ಮನೆ ಬ್ಯಾಲ್ಕನಿ ಮಿಸ್ ಮಾಡ್ಕೋತಾ ಇದ್ದೀರಾ? ನೆನಪಾಗ್ತಿದ್ಯಾ? ಒಬ್ಬರು ಫ್ರೆಂಡ್ ಮಿಸ್ಸಿಂಗ್ ಅಷ್ಟೇ. ನನ್ನ ಫ್ರೆಂಡಾ? ಯಾರು? ಮಳೆ. ಮಳೆ ಮಾತ್ರ ಅಲ್ಲ, ನನ್ನ ಪಾಲಿಗೆ ಎಲ್ಲಾನು ಮಿಸ್ಸಿಂಗೆ. ಇಲ್ಲಿ ನಿಂತ್ಕೊಂಡು ಏನು ನೋಡ್ತಾ ಇದ್ರ? ಬಾಲ್ಕನಿಯ ನಿಂತ್ರೆ ಮನ್ಸೊಂಥರ ಹಗರ ಆಗುತ್ತೆ. ಚಂದ್ರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಇವತ್ತು ಹುಣ್ಮೆನಾ? ಅಲ್ಲ, ಹುಣ್ಮೆ ಆದ್ಮೇಲೆ ಅಮಾವಾಸ್ಯೆ ಬರುತ್ತಾ ಅಥವಾ ಅಮಾವಾಸ್ಯೆ ಆದ್ಮೇಲೆ ಹುಣ್ಮೆ ಬರುತ್ತಾ? ಸಾರಿ ಫಾರ್ ಆಸ್ಕಿಂಗ್ ದಿಸ್ ಡಿಫಿಕಲ್ಟ್ ಕ್ವಶನ್. ಇದೊಂಥರ ಮೊಟ್ಟೆ ಮೊದಲ ಕೋಳಿ ಮೊದಲ ಅನ್ನೋ ಥರ. ಈ ಚಂದ್ರ ಹೋಗಿ ಮತ್ತೆ ಸೂರ್ಯ ಬರ್ತಾನಲ್ವಾ? ನಾನು ಸೂರ್ಯೋದಯಕ್ಕೇನೆ ವೇಟ್ ಮಾಡ್ತಿರೋದು. ನಾನು ಅಷ್ಟೇ. ಬನ್ನಿ ಒಳಗೆ. ಇಲ್ಲೇ ನಿಂತಿದ್ರೆ ಥಂಡಿ ಆಗುತ್ತೆ. ಒಳಗಡೆ ಬನ್ನಿ, ಬಂದು ಮಲ್ಕೊಡಿ. ನನಗೆ ನಿದ್ದೆ ಬರ್ತಿಲ್ಲ, ನೀವು ಹೋಗಿ. ನೋಡಿ, ನಾನು ನಿಮ್ಮ ಹತ್ರ ಪರ್ಸ್ನಲ್ ಆಗಿ ಮಾತಾಡಬೇಕು, ಅದಕ್ಕೋಸ್ಕರ ಬಂದೆ. ಪರ್ಸ್ನಲ್ ಆಗ? ಪರ್ಸ್ನಲ್ ಅಂದ್ರೆ ತೀರಾ ಪರ್ಸ್ನಲ್ ಅಲ್ಲ, ಫ್ಯೂಚರ್ ಬಗ್ಗೆ ಡಿಸ್ಕಸ್ ಮಾಡಬೇಕಾಗಿತ್ತು ಅಷ್ಟೇ. ಬನ್ನಿ ಒಳಗೆ ಪ್ಲೀಸ್. ಕೂತ್ಕೊಳ್ಳಿ. ಪರವಾಗಿಲ್ಲ. ಏನೋ ಹೇಳಬೇಕು ಅಂದ್ರಲ್ಲ? ಇಡೀ ದಿವಸ ಎರಡೆರಡು ಮದುವೆ ಅನ್ಕೊಂಡು ಸುಸ್ತಾಗಿರ್ತೀರಾ, ಸ್ವಲ್ಪ ರೆಸ್ಟ್ ಮಾಡಿ. ಇದೇನು ಹೇಳಕ್ ಕರ್ಕೊಂಡು ಬಂದ್ರ? ಆಗ್ಲೇನೋ ಪರ್ಸ್ನಲ್ ಆಗಿ ಮಾತಾಡಬೇಕು ಅಂದ್ರಿ. ನಾವು ಇಡೀ ದಿವಸ ಏನೇನೋ ಶಾಸ್ತ್ರ ಮಾಡಿದ್ವಿ. ಏನನ್ನಿಸ್ತು ನಿಮಗೆ? ಏನು ಅನ್ಸಿಲ್ಲ. ಯಾಕೆ? ಆ್ಯಕ್ಚುಲಿ ನಾನು ಅದನ್ನೇ ಹೇಳಬೇಕು ಅಂತಿದ್ದಿದ್ದು. ಇಬ್ಬರು ಒಟ್ಟಿಗೆ ಕೂತು ಏನೇನೋ ಶಾಸ್ತ್ರ ಮಾಡಿದ್ವಿ, ಸಪ್ತಪದಿ ತುಳಿದಿದ್ದೀವಿ. ಆದರೆ ಅದೆಲ್ಲ ಮಾಡಬೇಕಲ್ಲ ಅಂತ ಮಾಡಿದ್ದು, ಯಾವುದನ್ನು ಮನಸಾರೆ ಮಾಡಲಿಲ್ಲ ಅಲ್ವಾ? ನಮ್ಮಿಬ್ರಿಗೂ ಮದುವೆ ಬಗ್ಗೆ ಕನಸಾಗಿರಲಿ ಅಥವಾ ಯೋಚನೆ ಆಗಿರಲಿ ಯಾವುದೂ ಇರಲಿಲ್ಲ ಅಂದಮೇಲೆ ಖುಷಿ, ಇನ್ವಾಲ್ವ್ಮೆಂಟ್ ಹೇಗೆ ಬರುತ್ತೆ? ನಮ್ಮಿಬ್ಬರ ಮಧ್ಯ ಸಲಿಗೆ ಆಗಲಿ ಅಥವಾ ಫ್ರೆಂಡ್ಶಿಪ್ ಥರದ್ದು ಏನಾದರೂ ಇದೆಯಾ? ಏನೂ ಇಲ್ಲ ಅಲ್ವಾ? ನಾವು ಮದುವೆಗೆ ಮುಂಚೆ ಸಿಕ್ಕಿದ್ದು ಕಮ್ಮಿ. ಸಿಕ್ಕರೂ ಎಲ್ಲರ ಜೊತೆ ಒಂದು 15 ನಿಮಿಷ ಅಥವಾ ಅರ್ಧ ಗಂಟೆ ಅಷ್ಟೇ. ಸಲಿಗೆ ಹೇಗೆ ಹುಟ್ಟುತ್ತೆ? ಎಕ್ಸಾಕ್ಟ್ಲಿ. ಸಿಕ್ಕಾಗಲೆಲ್ಲ ಬರೀ ಮದುವೆ ಬಗ್ಗೆನೇ ಮಾತು ಬರೋದು. ಮದುವೆ ಆದಮೇಲೆ ನಮ್ಮ ಜೀವನ ಹೇಗೆ ಅಂತ ನಾವು ಸಣ್ಣ ಯೋಚನೆನೂ ಮಾಡಲಿಲ್ಲ. ಅಷ್ಟೆಲ್ಲ ಯೋಚನೆ ಮಾಡ್ಕೊಂಡು ಕೂರೋಷ್ಟು ಸಮಯ ಆಗಲಿ ಅವಕಾಶ ಆಗಲಿ ನಮಗೆಲ್ಲಿತ್ತು? ಎಲ್ಲ ಒಂಥರ ಕನಸಾಗಿ ನಡೆದೋಯ್ತು. ಕೆಟ್ಟ ಕನಸ? ಗೊತ್ತಿಲ್ಲ.
ಇಲ್ಲಿ ತನಕ ನಮ್ಮಿಬ್ಬರಿಗೂ ನಮ್ಮದೇ ಆದ ಒಂದು ಪ್ರೈವೇಟ್ ಸ್ಪೇಸ್ ಇತ್ತು. ಅದರಲ್ಲಿ ನಾವು ಹೇಗೆ ಬದುಕ್ತೀವಿ ಅನ್ನೋ ಆಲೋಚನೆ ಇಲ್ಲದೆ ಬದುಕ್ಬಿಟ್ವಿ. ಆದರೆ ಇನ್ನು ಮುಂದೆ ಹಾಗಲ್ಲ. ನಾವು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೋಬೇಕು, ಅಡ್ಜಸ್ಟ್ ಮಾಡ್ಕೋಬೇಕು. ನಮ್ಮಿಬ್ಬರ ಮಧ್ಯೆ ತುಂಬಾ ವ್ಯತ್ಯಾಸಗಳಿವೆ. ತುಂಬ ಏನು ಇರೋದೆಲ್ಲ ಬರೀ ವ್ಯತ್ಯಾಸಗಳೇ. ನೋಡೋದಲ್ಲ, ಮಾತಾಡೋದಕ್ಕೆ ಶೇರ್ ಮಾಡೋದಕ್ಕೆ ಏನು ಕಾಮನ್ ಟಾಪಿಕ್ಸ್ ಇಲ್ಲದೆ ಚಂದ್ರ, ಹುಣ್ಣಿಮೆ, ಅಮಾವಾಸ್ಯೆ, ಕೋಳಿ ಮೊಟ್ಟೆ ಏನೇನೋ ಮಾತಾಡ್ತಾ ಇದ್ವಿ. ನನಗೂ ನಿಮಗೂ ಯಾವುದೇ ರೀತಿಲೂ ಹೊಂದಾಣಿಕೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಆಲೋಚನೆ ಬೇರೆ, ನಿಮ್ಮ ಆಲೋಚನೆ ಬೇರೆ. ಒಂದು ಸಕ್ಸಸ್ಫುಲ್ ಮ್ಯಾರೇಜ್ಗೆ ಏನು ಬೇಕು ಅಂತ ಅನ್ಸುತ್ತೆ ನಿಮಗೆ? ಐ ಥಿಂಕ್ ಕಂಪ್ಯಾಟಬಿಲಿಟಿ ಈಸ್ ವೆರಿ ಇಂಪಾರ್ಟೆಂಟ್. ನಾವಿಬ್ಬರು ಒಂದೊಳ್ಳೆ ಗಂಡ ಹೆಂಡತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಟ್ಲೀಸ್ಟ್ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೋತೀವಿ ಅಂತ ಅಂದ್ಕೊಂಡೆ, ಬಟ್ ಅದು ಸಾಧ್ಯ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ನಿಮ್ಮ ಝೋನ್ ಬೇರೆ, ನಾನು ಇರೋ ಝೋನೇ ಬೇರೆ. ಒಂದು ಕಾಮನ್ ಪಾಯಿಂಟ್ ಇಲ್ಲದೆ ನಾವು ಮುಂದೆ ಜೀವನ ಹೇಗೆ ಮಾಡ್ತೀವಿ ಅಂತ ಯೋಚನೆ ಆಗ್ಬಿಟ್ಟಿದೆ ನನಗೆ. ಯಾಕಾಡ್ತಾ ಇದೆ? ನಿಂತೇ ಇದ್ರಲ್ಲ, ಕೂತ್ಕೊಳ್ಳಿ. ಜೀವ ಕಾಲ್ ಮಾಡ್ತಿದ್ದಾನೆ. ಓ, ಹಾಯ್ ಜೀವ. ಹಾಯ್ ಅಕ್ಕ, ಐ ಆಮ್ ಸಾರಿ, ಲೇಟಾಗಿ ಕಾಲ್ ಮಾಡ್ತಿದ್ದೀನಿ. ಐ ಆಮ್ ರಿಯಲಿ ಸಾರಿ. ಏ, ಎಷ್ಟೆಲ್ಲ ಸಾರಿ ಹೇಳ್ತಿದ್ಯಾ? ಫಾರ್ಮಾಲಿಟೀಸ್ ಎಲ್ಲ ಏನು ಬೇಡ. ನೀವು ಹೇಗಿದ್ದೀರಾ? ನಮ್ಗೆ ಬಿಡಕ್ಕ, ಚೆನ್ನಾಗೇ ನಡೀತಿದೆ. ಆ್ಯಕ್ಚುಲಿ ನಿಮ್ಮನ್ನು ಕೇಳಬೇಕು, ಯಾಕಂದ್ರೆ ನಮ್ಗಿಂತ ಲೇಟೆಸ್ಟ್ ಜೋಡಿ ನೀವೇ ತಾನೆ. ಹ್ಯಾಪಿ ಮ್ಯಾರಿಡ್ ಲೈಫ್. ಆ್ಯಕ್ಚುಲಿ ನಾನು ಅಲ್ಲಿರಬೇಕಿತ್ತು, ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಬಟ್ ಏನಿವೆ, ಒಂದೇ ಒಂದು ವಿಡಿಯೋ ಕಾಲ್ ಮಾಡ್ಬೋದಾ? ಹಾಂ, ಓಕೆ. ಹಾಯ್. ಏ, ಅಪ್ಪಿಗೆ ಫೋಟೋ ಕಳ್ಸಕ್ಕೆ ಹೇಳಿದೆ, ನೋಡಿದ್ಯಾ? ಪದೇ ಪದೇ ಅದನ್ನ ನೋಡದೆ ನನಗೊಂದು ಕೆಲಸ ಆಗೋಗಿದೆ. ಎಷ್ಟು ನೋಡಿದ್ರು ಸಾಕಾಗ್ತಾ ಇಲ್ಲ. ಮದುಮಗಳ ಗೆಟಪ್ಪಲ್ಲಿ ನೀನು ತುಂಬಾನೇ ಮುದ್ದಾಗಿ ಕಾಣಿಸ್ತಾ ಇದೆಯಾ. ಥ್ಯಾಂಕ್ ಯು. ಆ್ಯಂಡ್ ಇನ್ನು ಆ ಗೆಟಪ್ಪಲ್ಲಿ ನಂಗೆ ನೋಡೋಕ್ಕಾಗಿಲ್ವಲ್ಲ ಅನ್ನೋದೇ ನನ್ನ ಗಿಲ್ಟ್. ಜೀವ, ಪದೇ ಪದೇ ಅದನ್ನೇ ಹೇಳ್ಬೇಡ. ಎನಿವೆ, ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಅಗೇನ್. ಥ್ಯಾಂಕ್ ಯು. ಈ ಮೂಮೆಂಟಿಗೋಸ್ಕರ ನಾನು ಎಷ್ಟು ವರ್ಷದಿಂದ ಕಾಯ್ತಾ ಇದ್ದೆ, ಬಟ್ ಮಿಸ್ ಆಯಿತು. ಆ ವಿಷಯದಲ್ಲಿ ನಂಗೆ ತುಂಬಾ ಬೇಜಾರಿದೆ ಅಕ್ಕ. ಆ್ಯಂಡ್ ಅದು ಯಾವಾಗಲೂ ಇರುತ್ತೆ. ಜೀವ, ಪದೇ ಪದೇ ಅದನ್ನೇ ಹೇಳ್ಬೇಡ. ಓಕೆ. ಬಾಬಾ ಎಲ್ಲಿ? ಇಲ್ಲೇ ಇದ್ದಾರೆ. ಹಾಯ್. ಹಾಯ್ ಬಾಬಾ. ಹ್ಯಾಪಿ ಮ್ಯಾರಿಡ್ ಲೈಫ್ ಬಾಬಾ. ಥ್ಯಾಂಕ್ ಯು. ಬಾಬಾ, ಮಹಿಮಾನ ಹೆಣ್ಣೊಪ್ಸೋ ಶಾಸ್ತ್ರದಲ್ಲಿ ನೀವು ನನಗೆ ತುಂಬಾ ಹೇಳಿದ್ರಿ. ನನ್ನ ಅಕ್ಕನ ಮದುವೆಲಿ ನಾನು ಇರೋದಕ್ಕಾಗಲಿಲ್ಲ, ಅದಕ್ಕೆ ನಿಮ್ಮ ಹತ್ರ ಏನು ಹೇಳ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸುಮ್ಮನೆ ಇರೋ ಅಕ್ಕ, ನಾನು ಹೇಳಲೇಬೇಕು. ಭಾವ, ನನ್ನ ಅಕ್ಕ ನನಗೆ ಎರಡನೇ ತಾಯಿ ಥರ. ಅವಳು ಹೇಗೆ ಅನ್ನೋದು ನಿಮಗೂ ಚೆನ್ನಾಗೇ ಗೊತ್ತು. ಎಂಥ ಸಿಚುವೇಶನ್ ಇದ್ರೂ ಮ್ಯಾನೇಜ್ ಮಾಡ್ತಾಳೆ, ಹೊಂದ್ಕೊಂಡು ಹೋಗ್ತಾಳೆ. ಅವಳ ಬಗ್ಗೆ ಹೇಳ್ತಾ ಹೋದ್ರೆ ಟೈಮೇ ಸಾಕಾಗಲ್ಲ. ಬಿಕಾಸ್ ಶೀ ಈಸ್ ದ ಬೆಸ್ಟ್. ಅವಳಿಗೆ ನೀವು ಒಂದು ಹಿಡಿ ಪ್ರೀತಿ ಕೊಡಿ ಸಾಕು, ಅದಕ್ಕೆ ವಾಪಸ್ 10ರಷ್ಟು ಪ್ರೀತಿ ಕೊಡ್ತಾಳೆ. ಅಷ್ಟೇ ನಾನು ನಿಮ್ಮನ್ನು ಕೇಳ್ಕೊಳ್ಳಿ.
ಮಹಿಮಾ ಇದ್ದಾಳ ಅಲ್ಲಿ, ಫೋನ್ ಕೊಡು. ಅವಳು ಮಲಗಿದ್ದಾಳೆ. ನಾಳೆ ಎದ್ದ ಮೇಲೆ ಕಾಲ್ ಮಾಡಕ್ಕೆ ಹೇಳ್ತೀನಿ. ಓಕೆ, ಆರಾಮಾಗಿರಿ, ಎಂಜಾಯ್ ಮಾಡಿ. ಟೇಕ್ ಕೇರ್. ಬಾಯ್ ಬಾಯ್. ಬಾಯ್ 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 ಅಕ್ಕ. ಗೌತಮ್ ಅವರೇ, ಬೇಜಾರು ಮಾಡ್ಕೋಬೇಡಿ. ಮಹಿಮಾಗೆ ಅಲ್ಲೆಲ್ಲ ಸುತ್ತಾಡಿ ಸುಸ್ತಾಗಿರುತ್ತೆ, ಅದಕ್ಕೆ ಮಲಗಿದ್ದಾಳೆ. ನಾಳೆ ಜೀವ ಕಾಲ್ ಮಾಡ್ತಾನಲ್ಲ, ಆಗ ಮಾತಾಡ್ಬೋದು. ನಾನು ಹೇಳ್ದಲ್ಲ, ಅವಳು ನನ್ನ ತಂಗಿ ಮಾತ್ರ ಅಲ್ಲ, ನನ್ನ ಮಗಳು. ಎಷ್ಟು ಸರ್ತಿ ಹೇಳಿದ್ರು ಹೇಳ್ತಾನೆ ಇರ್ತೀನಿ, ನಾನು ಅಷ್ಟೊಂದು ಪ್ರೀತಿಸ್ತೀನಿ ಅವಳು. ಈ ಪ್ರಪಂಚದಲ್ಲಿ ನನ್ನ ತಂಗಿ, ಶಿ ಇಸ್ ದ ಬೆಸ್ಟ್. ನಿಮ್ಮ ತಂಗಿ ಮಾತ್ರ ಅಲ್ಲ, ನನ್ನ ತಮ್ಮನೂ ಬೆಸ್ಟೇ. ಜೀವ ಮಹಿನ ಚೆನ್ನಾಗಿ ನೋಡ್ಕೋತಾನೆ. ಅವನ ಜೊತೆ ಲೈಫ್ ಶೇರ್ ಮಾಡೋಕ್ಕೆ ಮಹಿ ಪುಣ್ಯ ಮಾಡಿರಬೇಕು. ಇದೊಂದೇ ನಮ್ಮಿಬ್ಬರ ಮಧ್ಯೆ ಇರೋ ಏಕೈಕ ಸಿಮಿಲಾರಿಟಿ. ನನಗೆ ಮತ್ತೆ ನಿಮಗಿರೋ ಒಂದೇ ಒಂದು ಕಾಮನ್ ಫ್ಯಾಕ್ಟರ್ ಅಂದರೆ ಅದು ನಮ್ಮ ಫ್ಯಾಮಿಲಿ. ನಮ್ಮಿಬ್ಬರ ಜೀವನದ ಮೇಲೆ ಅವರಿಬ್ಬರ ಜೀವನ ಡಿಪೆಂಡ್ ಆಗಿದೆ. ಯಾವಾಗಲೂ ಖುಷಿಯಾಗಿರಲಿ ಅಂತ ಬಯಸ್ತೀನಿ. ಅವಳ ಖುಷಿ ಮುಂದೆ ಯಾವುದೂ ದೊಡ್ಡದಲ್ಲ. ನಿಮಗೆ ಗೊತ್ತಿಲ್ಲದೇನೆ ನಿಮಗೆ ಕಾಡ್ತಿರೋ ಭಯಕ್ಕೆ, ಪ್ರಶ್ನೆಗೆ ನೀವೇ ಪರಿಹಾರ ಹೇಳ್ತಿದ್ದೀರಾ. ಏನು ಹೇಳ್ತಾ ಇದ್ದೀರಾ? ಅವರಿಬ್ರು ಅಲ್ಲಿ ಖುಷಿಯಾಗಿರ್ಬೇಕು ಅಂದರೆ ಇಲ್ಲಿ ನಾವು ನಮ್ಮ ಮದುವೆ ಅನ್ನೋ ಸುಳ್ಳನ್ನ ನಿಜ ಅನ್ನೋ ಥರ ಮುಂದುವರ್ಸ್ಕೊಂಡು ಹೋಗಬೇಕು. ಅವ್ರ ಜೀವನ, ಖುಷಿ ನಾವು ಹೇಗಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ನಾವಿಬ್ರು ಒಟ್ಟಿಗೆ ಬದುಕಕ್ಕೆ ಇದಕ್ಕಿಂತ ಒಳ್ಳೆ ಕಾರಣ ಬೇಕಾ ನಿಮಗೆ? ಇಷ್ಟು ಸಾಕಲ್ವಾ? ನಮ್ಮ ಮಧ್ಯೆ ಏನೇ ಡಿಫ್ರೆನ್ಸಸ್ಗಳಿದ್ರು, ಪ್ರಾಬ್ಲಮ್ಸ್ ಇದ್ರು, ನೋಡೋರ ಕಣ್ಣಿಗೆ ನಾವು ತುಂಬ ಚೆನ್ನಾಗಿದ್ದೀವಿ, ಖುಷಿಯಾಗಿದ್ದೀವಿ ಅಂತ ಕಾಣಿಸ್ಕೊಳ್ಬೇಕು. ಅಂದರೆ ನಮಗೆ ನಾವೇ ಮೇಕಪ್ ಹಾಕ್ಕೋಬೇಕು ಅಂತೀರಾ? ಹಾಂ, ಅದರಿಂದ ನಮ್ಮವರು, ನಮ್ಮ ಸುತ್ತಮುತ್ತ ಇರೋರು ಎಲ್ಲರೂ ಖುಷಿಯಾಗಿದ್ದರೆ ಸ್ವಲ್ಪ ಜಾಸ್ತಿನೇ ಮೇಕಪ್ ಹಾಕ್ಕೊಳ್ಬೇಕು. ಅದರಲ್ಲಿ ತಪ್ಪೇನೂ ಇಲ್ಲಲ್ವಾ? ಅದು ಕರೆಕ್ಟ್. ಮುಖವಾಡ ಹಾಕೊಳ್ಳೋದಕ್ಕಿಂತ ಮೇಕಪ್ ಹಾಕೊಳ್ಳೋದು ಬೆಟ್ರು. ಅಂದರೆ ಏನೋ ಮಾತಿಗೆ ಹೇಳಿದೆ, ಏನು ಅಂತ ಕೇಳಿದ್ರೆ ನನಗೂ ಹೇಳಕ್ಕೆ ಬರಲ್ಲ. ನಮ್ಮಿಬ್ಬರ ನಡುವೆ ಯಾವುದೇ ಸಿಮಿಲಾರಿಟೀಸ್ ಇಲ್ಲ ಅಂದ್ಕೊಂಡಿದ್ದೆ. ಅಟ್ಲೀಸ್ಟ್ ಈ ಮೇಕಪ್ ವಿಚಾರದಲ್ಲಿ ಸೇಮ್ ಥಾಟ್ಸ್ ಇದೆ. ಮುಂದೆ ಜೀವನ ಅದ್ರ ಪಡಗದ ನಡ್ಕೊಂಡು ಹೋಗುತ್ತೆ. ಯಾರ್ರಿ ಅದು? ನಿಮಿಷ ಇರ್ರಿ, ಬರ್ತೀನಿ. ಬಾ ಅಂದ್ರೇಸಮ್ಮ, ಅದ್ ಎಷ್ಟು ಬೆಲ್ ಮಾಡ್ತೀಯೋ? ಇದೇನ್ ದೇವಸ್ಥಾನದ ಗಂಟೆ ಅನ್ಕೊಂಡಿದ್ಯಾ? ಮನೆ ಬೆಲ್ ಅನ್ನೋದು ಗೊತ್ತಾಗಲ್ಲ ನಿನ್ಗೆ? ಮೇಡಮ್, ಭೂಮಿ ಕಕ್ಕ ಆಗಿದ್ರೆ ಒಂದೇ ಬೆಲ್ಗೆ ಬಾಗಿಲು ಓಪನ್ ಮಾಡಿರೋರು. ಅದ್ ಸರಿನೇ ಬಿಡು. ಟೈಮ್ ಎಷ್ಟು? ಅಯ್ಯೋ, 7 ಗಂಟೆ ಆಗೋಯ್ತು. ಇಷ್ಟು ಲೇಟಾಗಿ ಹಾಲು ತಂದಿದ್ಯಲ್ಲೋ? ಭೂಮಿ ಕಕ್ಕ ಹೋಗುವಾಗ ನಿಮ್ಗೆ 7 ಗಂಟೆವರೆಗೂ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಮೇಡಮ್. ಅದಕ್ಕೆ ಬೇರೆ ಕಡೆ ಎಲ್ಲ ಹಾಲು ಕೊಟ್ಟು ಲಾಸ್ಟಿಗೆ ನಿಮ್ಮ ಮನೆಗೆ ತಗೊಂಡ್ಬಂದಿದ್ದೀನಿ. ಹಾಲು ಹಂಗೆ ಹೇಳ್ಬಿಟ್ಟಿದ್ದೀನಿ ನಾನು, 7 ಗಂಟೆಗೆ ಮುಂಚೆ ಬರಲೇಬೇಡ. ಇಲ್ಲಿ ಎಲ್ರದ್ದು ಬ್ಯೂಟಿ ಸ್ಲಿಪ್ ಇಂಪಾರ್ಟೆಂಟು. ಸರಿ ಕೊಡು. ಹಾಗೆ ನಿನ್ನ ಬುಟಿಕ್ ಕಸ್ಟಮರ್ಸ್ ಎಲ್ಲರನ್ನು ಸೇರಿಸಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೀನಿ. ಇನ್ಮೇಲೆ ಹೊಸ ಡಿಸೈನ್ಸ್ ಬಂದರೆ ಗ್ರೂಪಲ್ಲಿ ಒಂದು ಮೆಸೇಜ್ ಹಾಕಿದ್ರೆ ಸಾಕು, ಕೆಲಸ ಆಗೋಗುತ್ತೆ. ಮೇಡಮ್, 1 ನಿಮಿಷ. ಹೋದ ತಿಂಗಳು ಬಿಲ್ ಮೇಡಮ್. ಇದೇನು 4,000 ಚಿಲ್ಲರೆ ಹಾಕಿದ್ಯಾ? ನೀನ್ ಹಾಲಕ್ಕೆ ಸೇರ್ಸೋ ನೀರ್ ಸಮೇತ ದುಡ್ಡು ಹಾಕಿದ್ಯೇನು? ಮೇಡಮ್, ಹೋದ ತಿಂಗಳು ನೀವೇ ಹೇಳಿದಲ್ವಾ ಮದುವೆ ಆಗೋವರೆಗೂ 3 ಲೀಟರ್ ಎಕ್ಸ್ಟ್ರಾ ಹಾಲು ಬೇಕಂತ, ಅದನ್ನು ಸೇರಿಸಿ ಬಿಲ್ ಹಾಕಿದ್ದೀನಿ. ಸರಿ ಅಲ್ವಾ? ನೀನೊಂದು ಕೆಲಸ ಮಾಡು, ಈಗ ಹೊರಡು.
ಸೋಮವಾರ ಎಲ್ಲ ಸೆಟಲ್ ಮಾಡ್ತೀನಿ. ಹಾಂ, ಸರಿ ಮೇಡಮ್. ಮೇಡಮ್, ಭೂಮಿಕಾ ಅಕ್ಕ ಮನೆಗೆ ಯಾವಾಗ ಬರ್ತಾರೆ? ಬಂದರೆ ನಾನು ಕೇಳಿದೆ ಅಂತ ಹೇಳಿ ಮೇಡಮ್. ಬರ್ತೀನಿ ಮೇಡಮ್. ಡಾಕಿನಿ, ಇಷ್ಟು ದಿನ ಅವಳಿಗೆ ಮದುವೆ ಆಗಿಲ್ಲ ಅಂತ ಕಣ್ಣೀರು ಹಾಕ್ತೈತೆ, ಈಗ ಮದುವೆ ಆಗಿದೆ ಅಂತ ಕಣ್ಣೀರು ಹಾಕ್ತೈತೀಯ. ಮಗಳು ಮದುವೆ ಮಾಡ್ಕೊಂಡು ಹೋದ್ಮೇಲೆ ಖುಷಿ ಪಡ್ಬೇಕಲ್ವಾ? ಏನ್ರಿ ಇದು ನೀವು ನನ್ನನ್ನು ಸಮಾಧಾನ ಪಡ್ಸಕ್ ಹೇಳ್ತಾ ಇದ್ದೀರಾ ಅಥವಾ ನಿಮ್ಮನ್ನ ನೀವೇ ಸಮಾಧಾನ ಪಡ್ಕೋತಾ ಇದ್ದೀರಾ? ನೀನು ಹೀಗೆ ಕೇಳಿದ್ರೆ ನಾನು ಏನಂತ ಹೇಳಲಿ? ನೋಡು, ಈಗ ತಾನೇ ಅವಳ ಹೊಸ ಜೀವನ ಶುರುವಾಗಿದೆ. ಹೆತ್ತವರಾಗಿ ನಾವು ಅದ್ರ ಬಗ್ಗೆ ಸಂತೋಷ ಪಡಬೇಕು. ನೋವು ಪಡ್ಕೊಂಡ್ರೆ ದುಃಖ ಜಾಸ್ತಿ ಆಗುತ್ತೆ. ಸಮಾಧಾನ ಮಾಡ್ಕೋಬೇಕು, ವಾಸ್ತವನ ಒಪ್ಕೊಳ್ಬೇಕು. ಜೀವನ ಮುಂದಕ್ಕೆ ನಡಿಬೇಕಲ್ವಾ? ನೀವು ಹೇಳೋದೆಲ್ಲ ನಿಜ ರೀ. ನನಗೂ ಅವಳ ಹೊಸ ಜೀವನದ ಬಗ್ಗೆ ತುಂಬಾ ಸಂತೋಷ ಇದೆ. ಅವಳು ನಮ್ಮೆಲ್ಲ ಜವಾಬ್ದಾರಿನೂ ತಗೊಂಡ್ಬಿಟ್ಟಿದ್ಲು. ಚಿಕ್ಕ ಚಿಕ್ಕ ವಿಷಯಕ್ಕೂ ಎಷ್ಟು ಗಮನ ಇಡ್ತಾ ಇದ್ಲು. ಅದೆಲ್ಲ ಹೆಚ್ಚೆಚ್ಚೆಗೂ ನೆನಪಾಗ್ತಾ ಇದೆ ರೀ. ಎಲ್ಲರ ಕೆಲ್ಸನೂ ಅವಳೇ ಮಾಡೋಳು. ಅವಳ ಕೆಲ್ಸದ ಜೊತೆ ಅಷ್ಟು ಭಾರ ಹೊತ್ಕೊಂಡು ಕೆಲಸ ಮಾಡಿದ್ರು ಒಂದು ದಿವಸನು ಅವಳು ಹೊರೆ ಆಗ್ತಾ ಇದೆ ಅಂತ ಕಂಪ್ಲೇಂಟ್ ಮಾಡಿದವಳಲ್ಲ. ಈಗ ಅದನ್ನ ನೆನ್ಪು ಮಾಡ್ಕೊಂಡ್ರೆ ಅಯ್ಯಪ್ಪ, ಎಷ್ಟು ಕೆಲಸ ಮಾಡ್ತಾ ಇದ್ಲು, ಎಷ್ಟು ಜವಾಬ್ದಾರಿ ಹೊತ್ತಿದ್ಲು ಅಂತ ನನ್ಗೆ ಅನ್ನಿಸ್ತಾ ಇದೆ. ನಂಗೆ ಈಗ ಅನ್ನಿಸ್ತಾ ಇದೆ ಅವಳೇ ನನ್ನ ತಾಯಿ ಜಾಗದಲ್ಲಿ ನಿಂತು ಮನೆ ನಡೆಸ್ತಾ ಇದ್ಲೇನೋ ಅಂತ. ಯಾವಾಗ ನನ್ನ ಕೈಯಿಂದ ಅವಳ ಕೈಗೆ ಜವಾಬ್ದಾರಿ ಹೋಯ್ತು ಗೊತ್ತೇ ಆಗ್ಲಿಲ್ಲ ರೀ. ಎಲ್ಲವನ್ನೂ ನಿಭಾಯಿಸ್ಕೊಂಡು ಹೋದ್ಲು, ನೋ ಕಂಪ್ಲೇಂಟ್ಸ್. ಅವಳಿಲ್ದೆ ನನಗೆಲ್ಲ ಕತ್ಲೆ ಕತ್ಲೆ ಅನ್ನಿಸ್ತಾ ಇದೆ ರೀ. ನನ್ಗೆ ಈ ಮನೆನೇ ನಡ್ಸಕ್ ಗೊತ್ತಾಗ್ತಾ ಇಲ್ಲ. ಅವಳಿಲ್ದೆ ಈ ಮನೆ ಬಿಕೋ ಅನ್ನತ್ತೆ ರೀ, ಬಿಕೋ ಅನ್ನತ್ತೆ. ಸಮಾಧಾನ ಮಾಡ್ಕೊಂಡ್ಬಂದಾಕಿನಿ, ಎಲ್ಲ ಸರಿ ಹೋಗುತ್ತೆ. ನೋಡು, ನಾವೆಲ್ಲವನ್ನು ಸಮಯಕ್ಕೆ ಬಿಟ್ಟು ಮುಂದೆ ಹೋಗಬೇಕು. ಭೂಮಿ ಮನೆಯಲ್ಲಿ ಇನ್ಮೇಲೆ ಇರಲ್ಲ ಅನ್ನೋದನ್ನ ನಾವು ಒಪ್ಕೋಬೇಕು, ಒಪ್ಕೊಂಡು ಸಮಾಧಾನ ಮಾಡ್ಕೋಬೇಕು. ನಡೆಯುತ್ತಲ್ಲೇನ್ರಿ? ಶಕ್ಸ್ 8 ಗಂಟೆ. ಮೈ ಗಾಡ್, ಭೂಮಿಕಾ 8 ಗಂಟೆ ಆಯ್ತು ರೀ. ಭೂಮಿಕಾ ಅವರೇ, 5 ನಿಮಿಷ.
ಅಮ್ಮ ಅಲ್ಲ ರೀ ನಾನು. ಹಲೋ ರೀ ಭೂಮಿಕಾ ಅವ್ರೆ, ರೀ ಹಲೋ ರೀ ರೀ ಭೂಮಿಕಾ ಅವ್ರೆ, ಹಲೋ. ಭೂಮಿಕಾ ನಾನು ನಿಮ್ಮಮ್ಮ ಅಲ್ಲ. ಹಲೋ. ಸಾರಿ ಸಾರಿ ಸಾರಿ. 8 ಗಂಟೆ ಆಯ್ತು, 10 ಗಂಟೆಗೆ ಶಾಸ್ತ್ರ ಇದೆ. ಒಂದು ನಿಮಿಷ, ಏನಂದ್ರೆ? 8 ಗಂಟೆ ಆಯ್ತು, 10 ಗಂಟೆಗೆ ಶಾಸ್ತ್ರ ಇದೆ. ಓಹ್ ಮ್ಯಾಮ್ ಸಾರಿ, ನಾನು 5 ನಿಮಿಷದಲ್ಲಿ ರೆಡಿ ಆಗ್ಬಿಡ್ತೀನಿ. ಸಾರಿ. ಇರ್ಲಿ ಪ್ಯಾನಿಕ್ ಏನಾಗಬೇಕಾಗಿಲ್ಲ, ಆರಾಮಾಗಿ ರೆಡಿಯಾಗಿ. ಹಾ 2 ನಿಮಿಷ. ಬೆಳಗ್ಗೆ 7 ಡೇಟು ಅನ್ಸುತ್ತೆ. ಇಲ್ಲ, ನಾನು ಬೆಳಿಗ್ಗೆ ಬೇಗನೆ ಎದ್ದೊಳ್ತೀನಿ. ಅಂದರೆ ರಾತ್ರಿ ಎಲ್ಲ ನಂಗೆ ನಿದ್ದೆನೇ ಬಂದಿಲ್ಲ. ಬೆಳಗಿನ ಜಾವ ಅಷ್ಟೇ ನಾನು ಮಲಗಿದ್ದು. ರಾತ್ರಿ ಎಲ್ಲ ನಿದ್ದೆ ಮಾಡ್ಲಿಲ್ವಾ? ಯಾಕೇನಾಯ್ತು?